ಎಲ್ಲ ಸಂಪರ್ಕ ಟಿವಿ ವೀಕ್ಷಕರಿಗೆ ಸ್ವಾಗತ. ಇಂದು ನಾವು ಚನ್ನಪಟ್ಟಣ ತಾಲೂಕಿನ BM ರಸ್ತೆಯಲ್ಲಿರುವಂಥ ಶ್ರೀ ಕ್ಷೇತ್ರ ವಿರಕ್ತ ಮಠದಲ್ಲಿದ್ದೇವೆ. ಈ ಶ್ರೀ ಕ್ಷೇತ್ರದ ಇತಿಹಾಸದ ಬಗ್ಗೆ, ಪ್ರತಿಯೊಂದು ಶ್ರೀ ಕ್ಷೇತ್ರದಲ್ಲಿ ಆಯೋಜಿಸುತ್ತಿರ್ತಕ್ಕಂಥ ಹಲವು ಕಾರ್ಯಕ್ರಮಗಳ ಬಗ್ಗೆ ಇವತ್ತು ಶ್ರೀ ಕ್ಷೇತ್ರದ ಪೀಠಾಧ್ಯಕ್ಷರಾದ ಪೂಜ್ಯ ಗುರುಗಳನ್ನ ಮಾತನಾಡಿಸೋಣ, ಬನ್ನಿ. ಇವತ್ತು ವಿರಕ್ತ ಮಠದ ಪೀಠಾಧಿಪತಿಗಳು ನಮ್ಮ ಜೊತೆ ಇದ್ದಾರೆ. ವಿರಕ್ತ ಮಠದ ಬಗ್ಗೆ, ಶ್ರೀಮಠದ ಇತಿಹಾಸದ ಬಗ್ಗೆ ಪೂಜ್ಯ ಗುರುಗಳನ್ನ ಮಾತನಾಡಿಸ ಹೋಗೋಣ. ಗುರುಗಳೇ, ಮೊದಲನೇದಾಗಿ ನಿಮ್ಮ ಪರಿಚಯ ಹಾಗೂ ಶ್ರೀ ಕ್ಷೇತ್ರದ ಬಗ್ಗೆ ಪರಿಚಯ ಮಾಡಿಕೊಡೋದಾದ್ರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾವು ಇದೇ ಊರಿನಲ್ಲಿ ಚನ್ನಪಟ್ಟಣದಲ್ಲೇ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇದೆ ಕೂಡ. ಹಿಂದೆ ನಮ್ಮ ಹಿಂದಿನ ಗುರುಗಳಾದಂಥವರು ನಮ್ಮ ಪೂರ್ವಾಶ್ರಮದ ಸಂಬಂಧಿಕರಾದ್ರಿಂದ ನಮ್ಮನ್ನ ಇಲ್ಲೇ ಅವರ ತಮ್ಮನ ಮಗನಾಗಿ ನಮ್ಮನ್ನ ಇದೇ ಒಂದು ಮಠಕ್ಕೆ ಸ್ವೀಕಾರ ಮಾಡಿಕೊಂಡು ಗುರುಗಳಾಗಿ ಸ್ವೀಕಾರ ಮಾಡಿಕೊಂಡು, ಇದು ನಮ್ಮ ಚನ್ನಪಟ್ಟಣ ಶ್ರೀ ವಿರಕ್ತ ಮಠ ಅಂತ ಕರೀತಾರೆ. ಇದು ಚೋಳರ ಕಾಲದಲ್ಲಿ ಕಟ್ಟಿರುವಂತದ್ದು ಮಠ ಆಗಿದೆ. ಮತ್ತೆ ಇಲ್ಲಿ ಜೀವಂತ ಸಮಾಧಿ ಆಗಿರೋ ಗದ್ದಿಗೆಗಳು ಇದೆ. ಮತ್ತೆ ಹಾಗೆ ಮೈಸೂರು ಸಂಸ್ಥಾನಕ್ಕೆ ಸೇರಿದಂತ ಒಂದು ಅರಮನೆ ಇತ್ತು ನಮ್ಮ ಕೋಟೆ ಚನ್ನಪಟ್ಟಣದಲ್ಲಿ. ಅವರ ರಾಜಾರಾಣಿಗಳು ಅವರ ಒಂದು ಕಾಲಾನಂತರದಲ್ಲಿ ಅವರು ಅಂತ್ಯಕಾಲದಲ್ಲಿ ಅವರ ಒಂದು ಸಂಸ್ಕಾರವನ್ನ ನಮ್ಗೆ ವೀರಶೈವ ಲಿಂಗಾಯತ ಪರಂಪರೆ ಅಂತ ಆಗ್ಬೇಕು ಅಂತ ಹೇಳಿ ಅವರ ಗದ್ದಿಗೆಗಳು ಕೂಡ ಒಂದು 17-18ನೇ ಶತಮಾನದಲ್ಲಿ ಇಲ್ಲಿ ನಮ್ಮ ಶ್ರೀಮಠದಲ್ಲೇ ಅವರ ಗದ್ದಿಗೆ ಆಗಿದೆ. ಅವರು ನಿರಂತರವಾಗಿ ಪೂಜಾ ಕೈಂಕರ್ಯಗಳು ನಡ್ಕೊಂಡು ಹೋಗ್ತಾ ಇದೆ. ಇದು ಸಿದ್ಧಲಿಂಗೇಶ್ವರ ಪರಂಪರೆಗೆ ಸೇರಿದಂತ ಮಠ ಆಗಿದೆ. ಈಗೇನು ತಮಿಳುನಾಡು ಮತ್ತೆ ಈ ಕಡೆ ಕನಕಪುರ ಮಹಳೆಗವಿ ಮಠ ಈ ಕಡೆ ಬಂತ ಹಾದಿ ಹೋದಂತ ಕಾಲದಲ್ಲಿ ಈಗೇನು 101 ವಿರಕ್ತರುಗಳು ಹೋದಂತ ಕಾಲಘಟ್ಟದಲ್ಲಿ ಒಬ್ಬರು ಇಲ್ಲಿ ಬಂದು ಹೋದಂತ ಒಂದು ಸ್ಥಳ ಆಗಿರೋದ್ರಿಂದ ಈ ಒಂದು ಮಠ ಸ್ಥಾಪನೆ ಆಗಿದೆ ಒಂದು ಕುರು ಇದೆ. ಮತ್ತೆ ಇದು ಜಿಲ್ಲಾ ಮಟ್ಟದ ಗೆಜೆಟಿಯರ್ ಏನಿದೆ ಅದರಲ್ಲೂ ಕೂಡ ದಾಖಲೆ ಆಯ್ತಂತ ಮಠ. ಇದು ಚೋಳರ ಕಾಲದಲ್ಲಿ ಕಟ್ಟಿರುವಂತದ್ದು. ಅವರ ಒಂದು ಏನು ಸಿಂಬಲ್ ಅಂತಂದ್ರೆ ಆನೆ ಅವ್ರದ್ದು, ಈಗ ಹೊಯ್ಸಳ ಒಬ್ಬರದು ರಾಜಮ್ಮ ಅವ್ರದ್ದು ಏನು ಅವ್ರದ್ದು ಇತ್ತೆಲ್ಲ ಒಂದು ಆನೆಗಳು ಅವರ ಒಂದು ಇದಾಗಿದೆ. ಇದು ಚೋಳರ ಕಾಲದಲ್ಲೇ ಕಟ್ಟಿರೋದು. ಇದು ಯಾಕೆ ಕಟ್ಟಿದ್ದಾರೆ ಅಂತಂದ್ರೆ ವಿತೌಟ್ ಫೌಂಡೇಶನ್ ಇದೆ. ಇದು ಹೇಗೆ ಅಂತಂದ್ರೆ ಗುಂಡಿ ತೋಡ್ಬಿಟ್ಟು ಮರಳು ಹಾಕಿ, ಮರಳ ಮೇಲೆ ಚಪ್ಪಡಿ ಹಾಕಿ, ಚಪ್ಪಡಿ ಮೇಲೆ ಕಲ್ಲು ಕಂಬಗಳನ್ನ ನಿಲ್ಸಿ ಇದು ಮಠವನ್ನ ಕಟ್ಟಿರುವಂತ ಅತಿ ಪುರಾತನವಾದಂತಹ ಮಠ ಆಗಿದ್ರು ಈಗ ಪರಂಪರೆಯಾಗಿ ಇದು ನಮ್ಮ ಮುಖಾಂತರ ಮುಂದುವರ್ಕೊಂಡು ಬರ್ತಾ ಇದೆ. ಶ್ರೀ ಕ್ಷೇತ್ರದ ಆರಾಧ್ಯ ದೈವ ಇಲ್ಲಿ ಆರಾಧ್ಯ ದೈವ ಏನಿಲ್ಲ, ಗುರುಗಳೇ ಇಲ್ಲಿ ದೈವ ಇದಾಗ್ತಿದ್ದಾರೆ ಅಷ್ಟೇ. ಒಂದು ಗುರುಗಳೇ, ಮಠ ನೋಡಿದ್ರೆ ಸಿಂಪಲ್ ಆಗಿದೆ, ಚಿಕ್ಕದಾಗಿದೆ, ಆದ್ರೆ ಭಕ್ತಾದಿಗಳಿಗೋಸ್ಕರ ಒಂದು ಅತಿ ದೊಡ್ಡ ಒಂದು ಭವನವನ್ನೇ ಕಟ್ಟಿಸಿದ್ದಾರೆ ಮಠದಿಂದ. ಅದ್ರ ಬಗ್ಗೆ ಹೇಳೋದಾದ್ರೆ, ಅದು ಸಾರ್ವಜನಿಕವಾಗಿ ಎಲ್ರಿಗೂ ಒಂದು ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಒಂದು ಸಮುದಾಯ ಭವನವನ್ನ ಕಟ್ಟಿದಿರಿ. ಮತ್ತೆ ಇದನ್ನ ನಾವು ಹೇಗೆ ಉಣಿಸ್ಕೊಳ್ಳಿದೀವಿ ಅನ್ನೋ ಒಂದು ಉದ್ದೇಶ ಏನು ಅಂತಂತಂದ್ರೆ, ಈಗ ನಾವು ಹೊಸದಾಗಿ ನಾವು ಈ ಮಠವನ್ನ ಕಟ್ಬಿಟ್ರೆ ಏನಾಗುತ್ತೆ ಅಂದ್ರೆ, ಇವತ್ತು ಕಟ್ಬಿಟ್ಟು ನಾವು ಇಷ್ಟು ವರ್ಷ ಹಳೇದು ಶತಮಾನದ್ದು ಈ ಚೋಳರ ಕಾಲದ್ದು 1000 ವರ್ಷ ಆಗಿದೆ ಅಂತಂತಂದ್ರೆ ಅದನ್ನ ಯಾರು ನಂಬಕ್ಕೆ ಅವಕಾಶ ಇರಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ಇದನ್ನ ಅದೇ ರೀತಿ ಕಲ್ಲು ಮಂಟಪ ಅದೇ ರೀತಿ ಉಳ್ಕೊಳ್ಳಿ ಅಂದ್ಬಿಟ್ಟು ಹೊಸದಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಅದನ್ನ ಜೀರ್ಣೋದ್ಧಾರ ಮಾಡ್ಕೊಂಡು ಇದನ್ನ ಹಾಗೆ ಮಾಡ್ಕೊಂಡು ಬರ್ತಾ ಇದೀವಿ. ಮುಂದಕ್ಕೆ ಹೊಸ ಕಟ್ಟಡಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ. ಶ್ರೀ ಕ್ಷೇತ್ರದ ವಿದ್ಯಾಸಂಸ್ಥೆಗಳು ಬೇರೆ ಯಾವ್ದಾದ್ರು ಸಂಸ್ಥೆಗಳು ಏನಾದ್ರು ವಿದ್ಯಾಸಂಸ್ಥೆಗಳು ಮಾಡಿದ್ದು ಅಂದ್ರೆ ಸ್ವಲ್ಪ ಅನಾನುಕೂಲ ಆದ್ರಿಂದ ವಿದ್ಯಾಸಂಸ್ಥೆನ ನಿಲ್ಲಿಸ್ಬಿಟ್ಟು ಈಗ ಏನಾಗಿದೆ ಅಂತಂದ್ರೆ, ಈ ಜನಗಳ ಒತ್ತಾಯ ಏನಾಗ್ತಾ ಇದೆ ಅಂತಂದ್ರೆ, ಈಗ ಎಲ್ಲಾ ಗುರುಗಳೇ ಮಾಡ್ಲಿ, ಮಠನೇ ವಹಿಸ್ಕೊಂಡ್ ಮಾಡ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಜನ ಕಾಣುವಂತ ಆ ಒಂದು ದೃಷ್ಟಿಯಿಂದ ನೋಡಿದಾಗ, ಯಾಕಂತಂದ್ರೆ ನಾವು ಅದನ್ನ ಮೇಂಟೈನ್ ಮಾಡುವಷ್ಟು ಶಕ್ತಿನ ನಮಗೆ ಬೇಕಾಗುತ್ತೆ. ಆ ಒಂದು ದೃಷ್ಟಿಯಿಂದ ಅದು ಅನಾನುಕೂಲ ಆದ್ರಿಂದ ಅದನ್ನ ತಕ್ಷಣಕ್ಕೆ ಅದನ್ನ ನಿಲ್ಸಿದೀವಿ. ಬೇರೆ ಒಂದು ಕಾಲೇಜ್ ಇಲ್ಲೇ ನಮ್ಮ ಮಠದಲ್ಲೇ ಬೇರೆಯವ್ರು ನಡ್ಸ್ಕೊಂಡು ಹೋಗ್ತಾ ಇದಾರೆ, ನಡೀತಾ ಇದೆ ಇಲ್ಲೇ. ಜೀರ್ಣೋದ್ಧಾರಕ್ಕೆ ಮಠಗಳು ಅಂತಂದ್ರೆ ಅದು ಸರ್ಕಾರ ದೃಷ್ಟಿಯಿಂದ ಅವರೇ ನೋಡಿ ಮಾಡ್ಬೇಕಾದಂತ. ಯಾಕೆಂತಂದ್ರೆ ಇಂಥ ಒಂದು ಹಳೆ ಕಾಲದ ಮಠಗಳು ಇರುವಂತದ್ದು ಜೀರ್ಣೋದ್ಧಾರ ಮಾಡಿದ್ರೆ ಮುಂದಿನ ಪೀಳಿಗೆಗೂ ಅನುಕೂಲ ಆಗುತ್ತೆ. ಮತ್ತೆ ರಾಜಾರಾಣಿಯರ ಗದ್ದಿಗೆಗಳು ಇರೋದ್ರಿಂದ ಮಾಡಿದ್ರೆ ಅನುಕೂಲ ಅಂತ ನಾವು ಸರ್ಕಾರದ ಗಮನಕ್ಕೂ ಮುಟ್ಸಿದೀವಿ. ಆದ್ರೂ ಏನು ಇದುವರೆಗೂ ಅನುಕೂಲ ಆಗಿಲ್ಲ. ಮುಂದಿನ ದಿನದಲ್ಲಿ ನೋಡ್ಬೇಕು ಏನಾದ್ರು ಅನುಕೂಲ ಆಗುತ್ತಾ ಏನು. ಸ್ಥಳೀಯ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಿಲ್ವಾ? ಗಮನ ಇದೆ, ಬರ್ತಾ ಇದಾರೆ, ಹೋಗ್ತಾ ಇದಾರೆ. ಅವ್ರ ಗಮನಕ್ಕೂ ಎಲ್ಲ ತಂದಿದ್ದೀವಿ. ಅವರು ಸುಮಾರು ವರ್ಷದಿಂದ ನೋಡ್ತಾ ಇದಾರೆ. ಮಾಡೋಣ ಸ್ವಾಮೀಜಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ನೋಡ್ಬೇಕು ಆಶ್ವಾಸನೆ ಯಾವಾಗ ಆಗುತ್ತೆ ಅಂತ. ಮೇಡಮ್, ಇದು ಹಿಂದೆ ಈಗ 3-4 ತಲೆಮಾರ ಹಿಂದೆ ಒಂದು ಸುಮಾರು ವರ್ಷ ಇದು ಯಾರು ಇರ್ಲಿಲ್ಲ, ಪಾಳು ಬಿದ್ದಿತ್ತಂತೆ. ಅದಾದ್ಮೇಲೆ ಈಗ 3ನೇ ತಲೆಮಾರಿಂದ ನಾವಿಲ್ಲಿ ಸುಮಾರು ಒಂದು 8-9 ಗದ್ದಿಗೆಗಳಿದೆ, ಹಿಂದಿನ ಗದ್ದಿಗೆಗಳಿದೆ. ಅದು ಮೂಲ ಗದ್ದಿಗೆಗಳು ಬಂದು ಅದು ಎಲ್ಲ ಕಲ್ಲು ಮಂಟಪ ಇರುವಂತದ್ದು ಗದ್ದಿಗೆಗಳೆಲ್ಲ ಇರುವಂತದ್ದು. ನೋಡ್ಬೋದು, ನೋಡಿ ಇದೆ ಎಲ್ಲ ರೆಡಿ ಇದೆ. ಇವಾಗಿನ ಮಹಾರಾಜರಿಗೆ ಇದರ ಇತಿಹಾಸ ತಿಳಿದಿದೆ.
ಅದು ಗೊತ್ತಿದೆ ಗೊತ್ತಿಲ್ಲ ಏನೋ ಅದು ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಇತಿಹಾಸ ಇದ್ದದ ಅಂತ ಇದ್ದೇ ಇರುತ್ತೆ. ಯಾಕೆಂದ್ರೆ ಅರಮನೆನೇ ಇತ್ತು ಇಲ್ಲಿ, ನಮ್ಮ ಚನ್ನಪಟ್ಟಣದಲ್ಲಿ ಅರಮನೆ ಇತ್ತು. ಅದು ಸ್ವಲ್ಪ ತುಂಬಾ ಶಿಥಿಲಾವಸ್ಥೆ ಆದ್ರಿಂದ ಅದನ್ನೆಲ್ಲ ತೆಗೆದು ಇದರ ಮತ್ತೆ ಅದು ಕಾಂಪೌಂಡ್ ಅದೆಲ್ಲ ಹಾಗೆ ಇದೆ ಇಲ್ಲಿ. ನೀವ್ ಹೇಳ್ತಾ ಇದ್ದೀರಿ ಮೈಸೂರು ಸಂಸ್ಥಾನಕ್ಕೆ ಸೇರಿರುವಂತ ಅರಮನೆ ಜಾಗ ಇತ್ತು ಅಂತ. ಆದ್ರೆ ಈಗಿನ ಮಹಾರಾಜರು ಯಾಕೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಅದು ಗೊತ್ತಿಲ್ಲ. ಇಲ್ಲೇ ಇದ್ದವರು ಅಂತ ತಿಮ್ಮಪ್ಪ ರಾಜ ಅರಸು ಅಂತ ಇದ್ದಿದ್ದ ಅವ್ರ ಕಾಲಾನಂತರ ಅವ್ರ ಗದ್ಗೆಗಳು ಇಲ್ಲಿದೆ. ಅದು ಅವರ ಇತಿಹಾಸದಲ್ಲಿ ಮತ್ತೆ ಅವರ ಗಮನದಲ್ಲಿ ಇರ್ಬೋದೇನೋ, ಅದು ಅವ್ರು ನೋಡ್ಬೇಕು ಮೇಡಮ್. ಹಾಗೆ ಇಲ್ಲಿನ ಭಕ್ತಾದಿಗಳಿಗೆ ಏನಾದ್ರು ಹೇಳೋದಾದ್ರೆ ಏನ್ ಹೇಳ್ತೀರಿ ಅಂತ? ಏನಿಲ್ಲ, ಭಕ್ತರು ಮಠ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಯಾಕೆಂತಂದ್ರೆ ಮಠದ ಆಸ್ತಿ ಯಾರು ಅಂತಂದ್ರೆ ಭಕ್ತರೇ ಆಗಿರೋದ್ರಿಂದ ಯಾವುದೇ ಏನು ತೊಂದರೆ ಇಲ್ದಂಗೆ ನಡ್ಕೊಂಡು ಹೋಗ್ತಾ ಇದ್ರು. ಇವಾಗ ಏನಾದ್ರು ನಿಮ್ಮ ನಂತರ ಏನಾದ್ರು ಪೀಠಾಧಿಕಾರಿಗಳನ್ನ ಏನಾದ್ರು ಇದ್ ಮಾಡಿದೀರಾ ಅಂತ? ಇನ್ನ ಏನು ಮಾಡಿಲ್ಲ ಮೇಡಮ್, ನೋಡೋಣ ಮುಂದಕ್ಕೆ ಕಾಲ ಕದ ನಂತರ ಮಾಡೋಣ. ಇವತ್ತು ಒಂದು ಮಠದ ಒಂದು ಉದ್ದೇಶಪೂರ್ವಕ ಒಂದು ಶ್ರೀ ಬಸವೇಶ್ವರ ಸಾಮಾಜಿಕ ಸೇವಾ ಟ್ರಸ್ಟ್ ಅಂತ ಉದ್ಘಾಟನೆ ಮಾಡಿಕೊಂಡು ಇವತ್ತು ಕಾರ್ಯಕ್ರಮ ಮಾಡ್ಕೊಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಜನಗಳು ಸಾರ್ವಜನಿಕರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಆರೋಗ್ಯ ಶಿಬಿರ ಮತ್ತೆ ಬ್ಲಡ್ ಕ್ಯಾಂಪು ಎಲ್ಲ ಮಾಡ್ಕೊಂಡು ಇವತ್ತು ಅದನ್ನ ಉದ್ಘಾಟನೆ ಮತ್ತೆ ಎಲ್ಲ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇವತ್ತು ಅದನ್ನ ಕನಕಪುರ ಶ್ರೀಗಳು ಮತ್ತೆ ಇನ್ನ ಅಕ್ಕಪಕ್ಕದ ಎಲ್ಲ ಶ್ರೀಗಳವರಿಂದ ಇವತ್ತು ಕಾರ್ಯಕ್ರಮವನ್ನು ಅನ್ಕೊಂಡಿದ್ದೀವಿ. ಇವತ್ತು ನಮ್ಮ ಮಠದಲ್ಲೇನೆ ಮತ್ತೆ ಮಧ್ಯಾಹ್ನ ಎಲ್ಲ ಬಂದ ಭಕ್ತಾದಿಗಳಿಗೆಲ್ಲ ಪ್ರಸಾದ ವ್ಯವಸ್ಥೆ ಎಲ್ಲ ಮಾಡಿದ್ದೇವೆ. ಶ್ರೀ ಕ್ಷೇತ್ರದಲ್ಲಿ ಯಾವಾಗಾದ್ರೂ ವರ್ಷದಲ್ಲಿ ಯಾವ್ದಾದ್ರು ಒಂದು ಸಮಾರಂಭಗಳು ಕಾರ್ತಿಕ ಮಾಸದಲ್ಲಿ ಸಮಾರಂಭ ಇರುತ್ತೆ. ಮತ್ತೆ ಪ್ರತಿ ವರ್ಷ August 15 ಗುರುಗಳ ಆರಾಧನೆ ಇರುತ್ತೆ. ಮಾಮೂಲಿ ಸಾಮಾನ್ಯವಾಗಿ ದಿನನಿತ್ಯ ಪೂಜೆಗಳು ಅವೆಲ್ಲ ನಡ್ಕೊಂಡು ಹೋಗ್ತಾ ಇರ್ತವೆ. ಹಾಗೆ ಇಲ್ಲಿ ನಾವು ನೋಡ್ತಾ ಹೋದಾಗ ಒಂದು ಪುರಾತನ ಕಾಲ ದೇವಸ್ಥಾನ ಇತ್ತು, ಅದನ್ನ ಯಾಕೆ ಇದುವರೆಗೂ ಜೀರ್ಣೋದ್ಧಾರ ಮಾಡಿಲ್ಲ ಅಂತ? ಮೇಡಮ್, ಅದು ಅದೇ ಹೇಳಿದ್ಮೇಲೆ ಈಗ ತುಂಬಾ ಹಳೆ ಇರೋದ್ರಿಂದ ನಾವು ಹಂಗೆ ಉಳಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವು, ಯಾಕೆಂದ್ರೆ ಇಷ್ಟು ಇತಿಹಾಸ ಹೇಳಿದಾಗ ನಾವು ಹೊಸದಾಗಿ ನಾವು ಮಾಡಿದಾಗ ಏನಾಗುತ್ತೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಟ್ಟಿರೋದು ಅನ್ನೋ ಒಂದು ಭಾವನೆ ಬಂದ್ಬಿಡುತ್ತೆ. ಯಾಕೆಂತಂದ್ರೆ ಈಗ ನಾವು ಗೆಜೆಟೇರಿಯಲ್ ನೋಡಿದಾಗ ಇಷ್ಟು ಶತಮಾನದ್ದು ಮತ್ತೆ ಚೋಳರ ಕಾಲದ್ದು ಅಂತ ನಾವು ಹೇಳಿದಾಗ ಆ ಕಲ್ಪನೆ ಬರಲ್ಲ ಮನುಷ್ಯನಿಗೆ. ಇದು ಹೀಗ್ ಮಾಡಿರೋದು ಅನ್ನೋ ಒಂದು ಉದ್ದೇಶಕ್ಕೆ ಅದನ್ನ ಹಳೇದು ಏನಿದೆ ಅದೇ ರೀತಿ ನಾವು ಉಳಿಸ್ಕೊಂಡಿದೀವಿ. ಅದನ್ನೆಲ್ಲ ಹಾಗೆ ಅಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದೆ, ದಿನ ಪ್ರತಿನಿತ್ಯ ಪೂಜಾ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ. ಇದೆಲ್ಲ ಮೊದ್ಲು ಏನು ಕಾಣ್ತಾ ಇರಲಿಲ್ಲ ಮೇಡಮ್. ಇದು ಎಲ್ಲ ಸುಣ್ಣ ಯಾಕೆ ಅಂದ್ರೆ ಹಿಂದಿನ ಕಾಲದಲ್ಲೇ ಸುಣ್ಣ ಹೊಡಿತಾ ಇದ್ರು ನೋಡಿ. ಆ ಸುಣ್ಣ ಎಲ್ಲ ಹೊಡೆದ್ಬಿಟ್ಟು ಇದೇನು ನಮ್ಗೇನು ಬರೀ ಮಾಮೂಲಿ ಇದೇ ತರ ಕಾಣ್ತಾ ಇತ್ತು. ಇದೆಲ್ಲ ನಾವು ತೆಗೆದ್ಮೇಲೆ ಮರಳಿಂದ ಇದನ್ನೆಲ್ಲ ವಾಶ್ ಮಾಡಿಸ್ ನೋಡಿ. ಲಿಂಗ ಇದೆ, ಬಸವಣ್ಣ ಇದೆ, ತ್ರಿಶೂಲ ಮತ್ತೆ ದ್ವಾರಪಾಲಕರು ಮತ್ತೆ ಇಲ್ಲಿ ನೋಡಿ ಚಂದ್ರ ಸೂರ್ಯನ ಸರ್ಪ ನುಂಗುವಂತದ್ದು ಇದೆ ಇಲ್ಲಿ ಎಲ್ಲ. ಇದು ಚೋಳರ ಕಾಲದ್ದು ಅನ್ನೋದಕ್ಕೆ ಇದೆಲ್ಲ ಎಕ್ಸಾಂಪಲ್ ಕುರುಹುಗಳು ಇವನ್ನೆಲ್ಲ. ಇದು ಯಾರ ಗದ್ಗೆ? ಇದು ಹಿಂದೆ ಜೀವನ್ ಸಮಾಧಿ ಆಗಿರೋ ಗದ್ಗೆ. ಅದು ಹೆಸರು ಯಾರ್ದು ಅಂತ ಗೊತ್ತಿಲ್ಲ. ನೋಡೋದು ಎಷ್ಟು ವರ್ಷ ಹಳೇದು, ಎಷ್ಟು ಇತಿಹಾಸ ಇದೆ ಇದಕ್ಕೆ? ಇದು ಸುಮಾರು 900-1000 ವರ್ಷ ಇತಿಹಾಸ ಇದೆ. ಚೋಳರ ಕಾಲದ್ದು ಅಂದ್ರೆ ನಾವು ಇದಕ್ಕೆ ಹೋಗ್ತೀವಲ್ಲ. ಪ್ರತಿನಿತ್ಯ ಈ ಗದ್ದೆಗಳಿಗೆ ಪೂಜೆಗಳು ನಡೀತಾ ಇರುತ್ತೆ. ಯಾಕೆಂದ್ರೆ ನೀವು ಹೇಳ್ತಾ ಇದ್ದೀರಿ 1900 ಅಥವಾ 1000 ವರ್ಷಗಳ ಇತಿಹಾಸ ಇರ್ಬೋದು ಅಂತ. ಅದಕ್ಕೆ ಏನಾದ್ರು ನಿಮ್ಮ ಹತ್ರ ಪುರುಹುಗಳು ಸಿಕ್ಕಿದ್ಯಾ? ಅದೇ ಜಿಲ್ಲಾ ಗೆಜೆಟಿಯರ್ ಇದ್ರಲ್ಲೇ ದಾಖಲೆ ಇದೆ, ಪಕ್ಕ ಇರುತ್ತಲ್ಲ. ಅದು ಸಿಕ್ಕದ್ಮೇಲೆ ನಮ್ಗೂ ಅದ್ರ ಅಂದ್ರೆ ಇದು ಗೊತ್ತಿತ್ತು, ಅದು ಪಕ್ಕ ರೆಕಾರ್ಡ್ ಆದಂಗ ಆಗುತ್ತಲ್ಲ. ಅಂದ್ರೆ ನಿಮ್ಮ ಮನಸ್ಥಿತಿ ಏನಿದೆ ಅಂತಂದ್ರೆ ಇದು ಹೇಗಿದೆಯೋ ಹಾಗೆ ಉಳಿಸ್ಕೊಳ್ಬೇಕು ಅನ್ನೋದು ಅಂತ. ಇದು ಒಂದು ಪ್ರವಾಸಿ ತಾಣವಾಗಿ ಮಾಡ್ಬೋದಲ್ಲ, ಯಾಕೆ ನೀವು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ? ಸರ್ಕಾರ ಅದನ್ನ ಗಮನಕ್ಕೆ ತಗೊಂಡು ಮಾಡ್ಕೊಂಡ್ರೆ ಆಗುತ್ತೆ. ಇದು ಎಲ್ಲ ಹಳೇದೇನೆ ಮೇಡಮ್. ಇದು ಎಲ್ಲ ಕಲ್ಲು ಮಂಟಪ ಇರುವಂಥದ್ದೇ. ಇದು ಆಗಿನ ಕಾಲದಲ್ಲೇ ಕಟ್ತಾ ಇದ್ದು. ಇಲ್ಲಿ ಹಿಂದೆ ಈಗ ಎಷ್ಟು ಅಂತ ಒಂದು ಸುಮಾರು ಒಂದು 60 ವರ್ಷ 80 ವರ್ಷದ ಹಿಂದೆ ಹಸುಗಳೆಲ್ಲ ಕಟ್ತಾ ಇದ್ರಂತೆ. ಇಲ್ಲಿ ಸುಮಾರು ಒಂದು 60-100 ರಾಸುಗಳೆಲ್ಲ ಇದ್ವಂತೆ ಇಲ್ಲಿ. ಇವನ್ನೆಲ್ಲ ಇಲ್ಲಿ ಗುಡ್ಡೆಗಳಿದ್ದು ಅಲ್ಲಿಗೆ ತೊಗೊಂಡೋಗಿ ಬಿಡ್ತಾರೆ. ಬೆಳಗ್ಗೆ ತೊಗೊಂಡೋಗಿ ಅಲ್ಲಿ ಬಿಟ್ಬಿಟ್ಟು ಸಂಜೆ ಕರ್ಕೊಂಡು ಬರ್ತಾ ಇದ್ರಂತೆ. ಇಲ್ಲಿಂದ ಈ ಭಕ್ತಾದಿ ಜನ ಬರ್ದಂಥವ್ರಿಗೆ ಹಾಲು ಮೊಸರು ಇದಕ್ಕೆ ಉಪಯೋಗಿಸ್ಕೊಂತಾರೆ. ಇತ್ತೀಚಿನ ದಿನಗಳ ಇದನ್ನೆಲ್ಲ ನಾವು ಇದನ್ನ ನವೀಕರಣ ಮಾಡ್ಕೊಂಡು ಇದು ಇನ್ನೂ ಹಾಳಾಯಿತು. ಮತ್ತೆ ಇದಕ್ಕೆ ಯಾವುದೇ ಫೌಂಡೇಶನ್ ಏನೂ ಇರಲಿಲ್ಲ. ಒಂದರಿಂದ ಒಂದು ಗೋಡೆ ತೆಗೆದುಬಿಟ್ಟು ಹೊಸದಾಗಿ ನಾವು ಗೋಡೆ ಹಾಕೊಂಡ್ವಿ. ಮೇಲ್ಗಡೆ ಕಲ್ಲು ಎಲ್ಲ ಹಾಗೆ ಉಳಿಸ್ಕೊಂಡಿದ್ದೀವಿ. ಗೋಡೆಗಳು ಮಾತ್ರ ಹೊಸದು ಹಾಕೊಂಡು ಮತ್ತೆ ಕೆಳಗಡೆ ನೆಲಗಳನ್ನೆಲ್ಲ ಹೊಸ ಇದೆ. ಹಿಂದೆ ಕಡಪ ಕಲ್ಲಿತ್ತು, ಅದೆಲ್ಲ ತುಂಬಾ ಡ್ಯಾಮೇಜ್ ಆಗಿರೋದ್ರಿಂದ ಅದನ್ನೆಲ್ಲ ಈಗಿನ ಇದಕ್ಕೆ ಎಲ್ಲ ಹೊಸದಾಗಿ ಮಾಡ್ಕೊಂಡಿದ್ದೀವಿ. ಇದನ್ನೆಲ್ಲ ಅಡುಗೆ ಕೋಣೆ ಮತ್ತೆ ಊಟ ಮಾಡೋಕ್ಕೆ ಮಾಡಿಸ್ಕೊಂಡು ಪ್ರಸಾದ ಇದಕ್ಕೆ ಮಾಡ್ಕೊಂಡಿದ್ದೀವಿ. ಗಮನ ಹರಿಸಲ್ಲ, ಯಾಕಂದ್ರೆ ಉಳಿಸ್ಬೇಕು, ಪೀಳಿಗೆಗಳಿಗೆ ತೋರ್ಸೋದಕ್ಕಾಗಿ. ಈಗ ರಾಜಮನೆತನದಿಂದ ಈಗ ಇವತ್ತಿನ ಸರ್ಕಾರ ಬರ್ತಾ ಇರೋವಂಥದ್ದು ಮಾಡಿದ್ರೆ
ಅನುಕೂಲ ಆಗುತ್ತೆ ಮೇಡಮ್, ಮತ್ತು ಜನಗಳಿಗೂ ಅನುಕೂಲ ಆಗುತ್ತೆ. ಇತ್ತೀನ ದಿನಗಳಲ್ಲಿ ಕೆಲವು ಮಾಧ್ಯಮಗಳಲ್ಲಿ ಬಂದ ಮೇಲೆ ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಇರುವಂಥ ಸ್ಕೂಲ್ ಮಕ್ಕಳುಗಳನ್ನೆಲ್ಲ ಕರ್ಕೊಬಂದು ಇಲ್ಲಿಂದ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಿಂಗೆ ಇಲ್ಲಿ ನಮ್ಮ ಚನ್ನಪಟ್ಟಣದಲ್ಲಿ ಒಂದು ರಾಜಮನೆತ ಅನ್ನೋದು ಒಂದು ಅರಮನೆ ಇತ್ತು, ಅವರು ರಾಜಾರಾಣಿಗಳು ಗದ್ದಿಗೆಗಳು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವ್ರನ್ನ ಕರ್ಕೊಬಂದೆಲ್ಲ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ. ನೋಡೋದಿಲ್ಲ ವೀಕ್ಷಕರೇ, ಈಗಾಗಲೇ ಸ್ವಾಮೀಜಿಗಳು ಹೇಳಿದಾಗ ಈ ಮಠ ಶ್ರೀ ಕ್ಷೇತ್ರ ತುಂಬಾ ಇತಿಹಾಸ ಪ್ರಸಿದ್ಧವಾಗಿದೆ. ಹಲವು ಕಾರಣಗಳಿಂದ ಮಠ ಅಭಿವೃದ್ಧಿ ಆಗಿಲ್ಲ. ಯಾವ ರೀತಿ ಇಂದಿನ ಕಾಲದಲ್ಲಿ ಅದನ್ನ ಕಾಪಾಡಿಕೊಂಡು ಶ್ರೀಗಳು ಬರ್ತಾ ಇದ್ದಾರೆ. ಆದ್ರೆ ಆ ಮಠದ ಕೂದಲೆಳೆ ದೂರದಲ್ಲಿ ಒಂದು ಗದ್ದಿಗೆಗಳಿದೆ, ನೀವು ನೋಡ್ಬೋದು. ಇದನ್ನ ಯಾವ ರೀತಿ ಇದೆ, ಯಾವ ಪರಿಸ್ಥಿತಿಲಿದೆ ಅಂತ ನೀವು ತಿಳ್ಕೊಬಹುದು. ಇಲ್ಲಿನ ಸ್ಥಳೀಯ ಮುಖಂಡರು, ಪಂಚಾಯಿತಿ ಮುಖಂಡರುಗಳು, ಸ್ಥಳೀಯ ಶಾಸಕರು ಯಾಕೆ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ? ದಯವಿಟ್ಟು ಇಲ್ಲಿಯ ಸ್ಥಳೀಯ ಮುಖಂಡರು ಮತ್ತೆ ಶಾಸಕರು ಇದರ ಬಗ್ಗೆ ಆದಷ್ಟು ಬೇಗ ಗಮನ ಹರಿಸಬೇಕು. ಇದಕ್ಕೆ ಒಂದು ಅಭಿವೃದ್ಧಿ ಪಡಿಸುವಂತ ಕೆಲಸದಲ್ಲಿ ಕೈಗೂಡಿಸ್ಬೇಕು ಅಂತ ಹೇಳಿ ಸಂಪರ್ಕ ಟಿವಿ ವತಿಯಿಂದ ತಮ್ಮಲ್ಲಿ ಕೇಳ್ಕೊಳ್ತೇವೆ. ನಾನು ನಿಮ್ಮ ಕೇಶವ್ ಕುಣಿಗಲ್, ಸಂಪರ್ಕ ಟಿವಿ.